ರೈತಾಪಿ ಕುಟುಂಬ ತುಂಬ ಜೀವಪ್ಪರಿಂದ ತಿಳ್ಕೊಳ್ಳೋಕ್ಕಿದೆ. ನಾವು ಜೀವಪ್ಪರನ್ನ ಮಾತಾಡ್ಸೋಣ. ಸರ್, ಕಂಗ್ರ್ಯಾಚುಲೇಷನ್. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಉಕ್ಷಾವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದೆ, ನಾಮೋಚ್ಚಾರವ ಮಾಡಿಸಿದೆ. ಗುರುರಾಜ ಫಸ್ಟ್ನೇಕ್ ನಾವು ಯೂಸ್ ಮಾಡಿ ಆಮೇಲೆ ಗ್ರಾಮದ ಜನರು ಯೂಸ್ ಮಾಡಿ ಇವನ್ನೆಲ್ಲ ಇಲ್ಲಿ ಮಟ್ಟ ಬರಾಕ 15 ವರ್ಷ ಹೋಗೈತ್ರಿ. ರಾತ್ರಿ 3 ಇದರಲ್ಲಿ ಒಂದು ಬೈಕ್ ಬಂದಿದೆ, ಟ್ರ್ಯಾಕ್ಟರ್ ತಗೊಂಡಿರಿ, ಮನೆ ಕಟ್ಟಿದ್ರಿ, ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರಿ, ಹೊಸ ಕಾರ್ ತಗೊಂಡಿದ್ರಿ. ಈ 15 ವರ್ಷದಲ್ಲಿ ಇಷ್ಟೆಲ್ಲ ಬದಲಾವಣೆ ಮಾಡ್ಕೊಂಡಿದ್ದೀರಿ. ಅಂದ್ರೆ ನಾನೇನು ಒಂದು 7 ವರ್ಷ ನಾ ಏನು ಇನ್ಕಮ್ ತಗೊಂಡಿಲ್ರಿ. ಸುಮ್ಮ 7 ವರ್ಷ ಸಂಸ್ಥೆದಾಗ ನಮ್ಮ ಹೊಲ್ಲಾಗ ಏನು ಬೆಳೆದು ಬರ್ತಿತ್ತಲ್ಲ ಅಷ್ಟ್ರ ಮ್ಯಾಗ ನಾವು ಅಂದ್ರೆ ಕಡಿಮೆ ಖರ್ಚಿನಾಗ ಹೆಚ್ಚಿನ ಆದಾಯ ತೆಗಿತಿದ್ವಲ್ಲ, ಅದ ಒಂದು ಖುಷಿಯಾಗಿ ಇದನ್ನ 7 ವರ್ಷ ಬಳಸಿದ್ವಿ. ಅಷ್ಟರ ಮೇಲೆ 7 ವರ್ಷದ ನಂತರ ನೀವು ಇದನ್ನ ವ್ಯವಹಾರ ಮಾಡಕ್ಕೆ ಈಗ ವ್ಯವಸಾಯದಿಂದ ವ್ಯವಹಾರಕ್ಕೆ ಬಂದ್ರಿ, ಇಷ್ಟೆಲ್ಲ ಅಚೀವ್ಮೆಂಟನ್ನು ಮಾಡ್ಕೊಂಡಿದ್ದೀರಾ. ಈಗ ಎಲ್ಲವೂ ತೀರ್ತು, ಈಗ ಒಂದಂಥದ್ದೆಲ್ಲ ಆಯಿತು. ನೆಕ್ಸ್ಟ್ ನಿಮ್ಮದು ಗುರಿ ಏನಿದೆ? ನೆಕ್ಸ್ಟ್ ಮಕ್ಕಳಿಗೆ ಒಳ್ಳೆ ಶಾಲೆ ಕಲಿಸೋದು, ಅವ್ರ ಮದುವೆ ಅವುಗಳು ಅಂದರೆ ಒಂದು ಕುಟುಂಬ ಅಂದಮೇಲೆ ನಾವೀಗ ಬೇಸಿಕ್ ನೀಡ್ಸ್ ಏನು ಅವಶ್ಯಕತೆಗಳು ಮುಗಿದ ಮೇಲೆ ತಾಯಿಯರು, ನಮ್ಮ ಅಕ್ಕ ತಂಗಿಯರು ಎಲ್ಲ ಕುಟುಂಬನ 6 ಮಂದಿ ಅಕ್ಕ ತಂಗಿಯರು, ನಮ್ಗೆ 6 ಮಂದಿ ಕುಟುಂಬ ಎಲ್ಲಾನು ಸದೃಢವಾಗಿ ಚೆನ್ನಾಗಿಡ್ಬೇಕಂತ ಹೇಳಿ ನಿಮ್ಮದು ಕನಸಿದೆ. ಆಗಲಿ, ನಿಮ್ಮದು ಆಸೆ ಆಕಾಂಕ್ಷೆಗಳು ಎಲ್ಲ ಈಡೇರಲಿ. ಯಾಕೆಂದರೆ ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಗ್ರೀನ್ ಪ್ಲಾನೆಟ್ ಇಲ್ಲದೇ ಇರೋ ಸಮಯದಲ್ಲಿ ಇಷ್ಟೊಂದು ಅದ್ಭುತನ ಸಾಧನೆ ಮಾಡಿದ್ದೀರಾ. ನಿಮಗೆ ಧನ್ಯವಾದ ಸರ್.